ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಮನೇಲೆ ಕುತ್ಕೊಂಡು ಡೇಟಾ ಎಂಟ್ರಿ ಜಾಬ್ ಮಾಡುವಂತಹ ಫುಲ್ ಟೈಮ್ ಜಾಬ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಈ ಜಾಬಿಗೆ ಇಯರ್ಲಿ 10 lakhs ಪ್ಯಾಕೇಜ್ ಇರುತ್ತೆ. ಹಾಗೆ ನೀವು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಈ ಜಾಬಿಗೆ ಅಪ್ಲೈ ಮಾಡಬಹುದು. ಮತ್ತೆ ಈ ಜಾಬ್ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಜಾಬ್ ಡೀಟೇಲ್ಸ್ ಕೊಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಾಬ್ ಡೀಟೇಲ್ಸ್ ನೋಡೋಣ ಬನ್ನಿ. ಫಿನ್ಟೆಕ್ ಕಂಪ್ನಿಯವರು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲಿಗೆ ಫ್ರೆಷರ್ಸ್ನ ಹಾಗೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನು ಹೈರ್ ಮಾಡ್ತಿದ್ದಾರೆ. ಈ ಜಾಬಿಗೆ ನೀವು ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ 0 to 4 years ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಪ್ಯಾಕೇಜ್ ಅಂತ ನೋಡೋದಾದರೆ ಇಯರ್ಲಿ 5 to 10 lakhs ಆಫರ್ ಮಾಡ್ತಿದ್ದಾರೆ. ನಾನು ಮೊದಲಿಗೆ ಹೇಳಿರೋ ರೀತಿ ಈ ಜಾಬ್ ಕಂಪ್ಲೀಟ್ ಆಗಿ ರಿಮೋಟ್ ಆಗಿರುತ್ತೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹೈರಿಂಗ್ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿರುತ್ತೆ, ಬಟ್ ಈ ಜಾಬ್ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ಜಾಬ್ ಹೈಲೈಟ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ವಿತ್ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಂಡ್ ರಿಸರ್ಚ್ ಸ್ಕಿಲ್ಸ್. ಅಂದರೆ ನಿಮಗೆ ಸ್ಟ್ರಾಂಗ್ ಅಟೆನ್ಷನ್ ಹಾಗೆ ರಿಸರ್ಚ್ ಸ್ಕಿಲ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬಿಗೆ ಬೆಟರ್ ಇರುತ್ತೆ. ಮೇಂಟೈನ್ ಅಂಡ್ ಅಪ್ಡೇಟ್ ಲೊಕೇಶನ್ ಅಂಡ್ ಎಂಟಿಟಿ ಡೇಟಾ, ರಿಸಾಲ್ವ್ ಡಿಸ್ಕ್ರಿಪೆನ್ಸೀಸ್, ಸಪೋರ್ಟ್ ಡೇಟಾ ಕ್ವೆರೀಸ್ ಅಂಡ್ ಎನ್ಶ್ಯೂರ್ ಡೇಟಾ ಇಂಟಿಗ್ರಿಟಿ ಅಕ್ರಾಸ್ ಸಿಸ್ಟಮ್ಸ್. ಅಂದರೆ ಇಲ್ಲೇನು ಮೆನ್ಷನ್ ಮಾಡಿದಾರೋ ಇಷ್ಟು ನಿಮ್ಮ ಕೆಲಸ ಆಗಿರುತ್ತೆ ಈ ಜಾಬ್ ರೋಲಿಂದ. ನೆಕ್ಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ನೋಡೋದಾದರೆ, ರೆಸ್ಪಾನ್ಸಿಬಿಲಿಟೀಸ್: ಮೇಂಟೈನ್ ಅಕ್ಯುರೇಟ್ ಆ್ಯಂಡ್ ಅಪ್ ಟು ಡೇಟ್ ಲೊಕೇಶನ್ ಆ್ಯಂಡ್ ಎಂಟಿಟಿ ಡೇಟಾ. ಇಲ್ಲಿ ಮೊದಲಿಗೆ ಹೇಳಿರೋ ರೀತಿ ಮೇಲ್ಗಡೆ ಇಲ್ಲಿ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ, ನಿಮಗೆ ಯಾವ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಲೊಕೇಶನ್ ಅಥವಾ ಎಂಟಿಟಿ ಡೇಟಾನ ಎಂಟ್ರಿ ಮಾಡ್ತೀವೋ ಅದನ್ನು ಅಕ್ಯುರೇಟ್ ಆಗಿ ಮೇಂಟೈನ್ ಮಾಡಬೇಕು. ಅಸೈನ್ ಆ್ಯಂಡ್ ಮ್ಯಾನೇಜ್ ಲೊಕೇಶನ್ ಇಂಡೆಕ್ಸ್ ನಂಬರ್ಸ್ ಅಕ್ಯುರೇಟ್ಲಿ ಆ್ಯಂಡ್ ಆನ್ ಟೈಮ್. ಅಂದರೆ ನೀವೇನೆಲ್ಲ ಡೇಟಾ ಅಥವಾ ಟಾಸ್ಕ್ ಅಸೈನ್ ಮಾಡೋದಿರುತ್ತೋ ಅದನ್ನು ಅಕ್ಯುರೇಟ್ ಆಗಿ ಅಸೈನ್ ಮಾಡಬೇಕು, ಆನ್ ಟೈಮ್ ಮಾಡಬೇಕು. ರಿಸರ್ಚ್ ಆ್ಯಂಡ್ ರಿಸಾಲ್ವ್ ಲೊಕೇಶನ್ ಡೇಟಾ ಡಿಸ್ಕ್ರಿಪೆನ್ಸೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್. ಅಂದರೆ ನೀವು ಲೊಕೇಶನ್ ಡೇಟಾ ಏನು ಅಪ್ಲೈ ಮಾಡ್ತೀರೋ ಅದರಲ್ಲಿ ಏನೇ ಡಿಫ್ರೆನ್ಸಸ್ ಇರಬಾರ್ದು, ಹಾಗೆ ಯಾವುದೇ ರೀತಿ ಅದರಿಂದ ಪ್ರಾಬ್ಲಮ್ ಆಗದಲೇ ರೀತಿ ಅದನ್ನು ರಿಸರ್ಚ್ ಮಾಡಿ ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಸಪೋರ್ಟ್ ಯೂಸರ್ಸ್ ವಿತ್ ಲೊಕೇಶನ್ ಆ್ಯಂಡ್ ಎಂಟಿಟಿ ಡೇಟಾ ಕ್ವೆರೀಸ್. ಅಂದರೆ ಯೂಸರ್ಸಿಗೆ ನೀವು ಲೊಕೇಶನ್ ಹಾಗೆ ಎಂಟಿಟಿ ಡೇಟಾ ಕ್ವೆರೀಸಿಂದ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಕೊಲಾಬೊರೇಟ್ ವಿತ್ ಇಂಟರ್ನಲ್ ಟೀಮ್ಸ್ ಟು ಅಪ್ಡೇಟ್ ಆ್ಯಂಡ್ ಮೇಂಟೈನ್ ಡೇಟಾ ಕ್ವಾಲಿಟಿ. ಅಂದರೆ ನೀವು ಇಂಟರ್ನಲ್ ಟೀಮ್ ಯಾರ ಜೊತೆ ಇರ್ತೀರೋ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಡೇಟಾ ಕ್ವಾಲಿಟಿನ ಅಪ್ಡೇಟ್ ಮತ್ತು ಮೇಂಟೈನ್ ಮಾಡಬೇಕಾಗಿರುತ್ತೆ. ಎನ್ಶ್ಯೂರ್ ಡೇಟಾ ಇಂಟಿಗ್ರಿಟಿ ಅಕ್ರಾಸ್ ಕಾರ್ಪೊರೇಟ್ ಸಿಸ್ಟಮ್. ಅಂದರೆ ನೀವು ಡೇಟಾ ಏನು ಎಂಟ್ರಿ ಮಾಡ್ತೀರೋ ಅದು ಎಲ್ಲೂ ಆಚೆ ಲೀಕ್ ಆಗದಲೇ ಇರೋ ರೀತಿ ನೀವು ಹುಷಾರಾಗಿ ಕಾಪಾಡ್ಕೋಬೇಕಾಗಿರುತ್ತೆ. ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್. ಅಂದರೆ ಅವ್ರು ಯಾವ ರೀತಿ ಕ್ಯಾಂಡಿಡೇಟ್ಸ್ನ ಪ್ರಿಫರ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರಿಲೆವೆಂಟ್ ಎಕ್ಸ್ಪೀರಿಯನ್ಸ್: ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಈಸ್ ಎ ಪ್ಲಸ್. ಅಂದರೆ ನೀವು ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಈ ಜಾಬಿಗೆ ಪ್ಲಸ್ ಆಗಿರುತ್ತೆ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ರಿಸರ್ಚ್ ಸ್ಕಿಲ್ಸ್. ಅಂದರೆ ನಿಮಗೆ ರಿಸರ್ಚ್ ಸ್ಕಿಲ್ಸ್ ಇರಬೇಕು, ಹಾಗೆ ಆ ಕೆಲಸದಲ್ಲಿ ನಿಮಗೆ ಅಟೆನ್ಷನ್ ಇರಬೇಕು. ಎಬಿಲಿಟಿ ಟು ಅನಲೈಸ್, ಇಂಟರ್ಪ್ರಿಟ್ ಆ್ಯಂಡ್ ಮೇಂಟೈನ್ ಡೇಟಾ ಅಕ್ಯುರೇಟ್ಲಿ. ಅಂದರೆ ನೀವು ಡೇಟಾ ಎಲ್ಲ ಏನು ಎಂಟ್ರಿ ಮಾಡ್ತೀರೋ ಅದು ನೀಟಾಗಿ ಅನಲೈಸ್ ಆಗಂಗಿರಬೇಕು, ಹಾಗೆ ಆ ಡೇಟಾ ಅಕ್ಯುರೇಟ್ ಆಗಿರಬೇಕು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿರಬೇಕು, ಹಾಗೆ ನಿಮಗೇನೇ ಇಶ್ಯೂಸ್ ಬಂದರೂ ಅದನ್ನು ಸಾಲ್ವ್ ಮಾಡೋವಂತಹ ಸ್ಕಿಲ್ಸ್ ಇರಬೇಕು. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಇನ್ ಎ ಟೀಮ್. ಅಂದರೆ ನೀವು ಟೀಮಲ್ಲಿ ಇದ್ದೀರಾ ಅಂದಮೇಲೆ ಯಾವುದೇ ರೀತಿ ಟೀಮ್ ಅವ್ರ ಮೇಲೆ ಡಿಪೆಂಡ್ ಆಗದಲ್ಲೇ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋ ರೀತಿ ನಿಮಗೆ ಎಬಿಲಿಟಿ ಇರಬೇಕು. ಗುಡ್ ಟಾಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಯಾರಿಟೈಸೇಷನ್ ಸ್ಕಿಲ್ಸ್. ಅಂದರೆ ನಿಮಗೆ ಯಾವ್ದಾದ್ರು ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಮ್ಯಾನೇಜ್ ಮಾಡೋ ರೀತಿ ಇರಬೇಕು, ಹಾಗೆ ಅದನ್ನು ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೆ. ನಿಮಗೆ ಆ ಸ್ಕಿಲ್ಸ್ ಇರಬೇಕು. ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಆ್ಯಂಡ್ ಡೇಟಾ ಎಂಟ್ರಿ ಟೂಲ್ಸ್. ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ ಟೂಲ್ಸ್ಗಳು ಯಾವುದ್ಯಾವುದು ಇದೆಯೋ ಅದರಲ್ಲಿ ನಿಮಗೆ ಪ್ರೊಫಿಷಿಯನ್ಸಿ ಇರಬೇಕು, ಅಂದರೆ ಒಂಚೂರಾದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಎಕ್ಸೆಲಲ್ಲಿ ನಿಮಗೆ ಡೇಟಾ ಎಂಟ್ರಿ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೋಲ್ ಮೊದಲಿಗೆ ಹೇಳಿರೋ ರೀತಿ ಡೇಟಾ ಎಂಟ್ರಿ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಬಂದು ಕಸ್ಟಮರ್ ಸಕ್ಸೆಸ್ ಸರ್ವಿಸ್ ಆ್ಯಂಡ್ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಅಂದರೆ ನಾನು ನಿಮಗೆ ಮೊದಲಿಗೆ ಹೇಳಿರೋ ರೀತಿ ಈ ಜಾಬ್ ಕಂಪ್ಲೀಟ್ ಆಗಿ ಫುಲ್ ಟೈಮ್ ಆಗಿರುತ್ತೆ, ಹಾಗೆ ಪರ್ಮನೆಂಟ್ ಆಗಿರುತ್ತೆ. ರೋಲ್ ಕ್ಯಾಟಗರಿ ಬ್ಯಾಕ್ ಆಫೀಸ್. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ UG ಕೊಟ್ಟಿದ್ದಾರೆ. ಎನಿ ಗ್ರ್ಯಾಜುಯೇಟ್ಸ್, ನೀವು ಯಾವುದೇ ಅಂಡರ್ ಗ್ರ್ಯಾಜುಯೇಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಕೀ ಸ್ಕಿಲ್ಸ್ ನೋಡೋದಾದರೆ ಸ್ಕಿಲ್ಸ್ ಹೈಲೈಟೆಡ್ ವಿತ್ ಸ್ಟಾರ್ಸ್ ಆರ್ ಪ್ರಿಫರ್ಡ್ ಸ್ಕಿಲ್ಸ್. ನಿಮಗೆ ಇಲ್ಲಿ ಡೇಟಾ ಎಂಟ್ರಿ ಸ್ಕಿಲ್ಸ್ನ ಹೈಲೈಟ್ ಮಾಡಿರೋದ್ರಿಂದ ಅದು ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಬ್ಯಾಕ್ ಆಫೀಸ್ ಮತ್ತು MS ಆಫೀಸ್ ಇದು ನಿಮಗೆ ಇಂಪಾರ್ಟೆಂಟ್ ಕೀ ಸ್ಕಿಲ್ ಆಗಿರುತ್ತೆ. ಇದಿಷ್ಟು ಈ ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇಲ್ಲಿ ಅಪ್ಲೈ ನೌ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಈಗ ಅಪ್ಲೈಡ್ ಅಂತ ಇದೆ, ಯಾಕಂದರೆ ನಾನು ಈ ಜಾಬಿಗೆ ಅಪ್ಲೈ ಮಾಡಿರೋದ್ರಿಂದ ಅಪ್ಲೈಡ್ ಅಂತ ಇದೆ.
ಇದಿಷ್ಟು ಈ ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಈ ಜಾಬ್ ಅಪ್ಲಿಕೇಶನ್ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.